ಕನ್ನಡದ ಮತ್ತೊಂದು ಸಾಹಿತ್ಯದ ಕೊಂಡಿ ಕಳಚಿದೆ. ಕನ್ನಡದ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ಅದ್ಭುತ ಬರಹಗಳನ್ನ ಕೊಡುಗೆಯಾಗಿ ನೀಡಿದ್ದ ಮಲೆನಾಡಿನ ಸೌಮ್ಯ ಸ್ವಭಾವದ ಸಾಹಿತಿ, ಸಾಗರದ ಸಾಹಿತ್ಯ ಶಿಖರ ನಾ ಡಿಸೋಜ ಅವರು ಇನ್ನು ನೆನಪು ಮಾತ್ರ. ಕಳೆದ ಕೆಲವು ದಿನಗಳಿಂದ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದ ನಾ ಡಿಸೋಜ ಅವರು ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಕೊನೆಯುಸಿರೆಳೆದರು. ನಾ ಡಿಸೋಜ ಅವರು ಬರಹಗಾರರು, ಜೊತೆಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ನೌಕರರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನಂತರ ಅದೇ ವೃತ್ತಿಯಲ್ಲಿ ನಿವೃತ್ತಿಯನ್ನ ಹೊಂದಿದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಸುಮಾರು 5 ದಶಕಗಳಿಂದಲೂ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿರೋ ನಾಬರ್ಟ್ ಡಿಸೋಜ ಅವರು ಹುಟ್ಟಿದ್ದು ಜೂನ್ 6, 1937ರಲ್ಲಿ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಇವರು ಜನಿಸಿದರು. ತಂದೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದ FP ಡಿಸೋಜ, ತಾಯಿ ರೂಪಿನಾ ಡಿಸೋಜ. ಮಲೆನಾಡಿನ ಭಾಗದವರಾದ ನಾ ಡಿಸೋಜ ಅವರು ಪರಿಸರದ ಮೇಲೆ ಅಪಾರವಾದ ಕಾಳಜಿಯನ್ನ ಉಳ್ಳವರಾಗಿದ್ರು. ಅಲ್ಲದೆ ನಾ ಡಿಸೋಜ ಅವರ ವೈಶಿಷ್ಟ್ಯವೇ ಮಕ್ಕಳ ಸಾಹಿತ್ಯದ ಮೂಲಕ ಇವರ ಕೃತಿಗೆ ಮಕ್ಕಳು ಮಾರು ಹೋಗುತ್ತಿದ್ರು. ಅವರಿಗೆ ತಕ್ಕಂತೆಯೇ ನಾ ಡಿಸೋಜ ಅವರ ಅನೇಕ ಬರಹಗಳು ಮೂಡಿ ಬಂದಿವೆ. ನಾ ಡಿಸೋಜ ಅವರು ಪ್ರಪಂಚ, ವನರಾಜ ಪತ್ರಿಕೆಗಳಿಗೆ ಕತೆ ಮತ್ತು ಲೇಖನಗಳನ್ನ ಬರೆಯುತ್ತಿದ್ದರು. ಡಿಸೋಜರ ಮೊದಲ ಕಾದಂಬರಿ ಬಂಜೆ ಬೆಂಕಿ, ನಂತರ ಮಂಜಿನ ಕಾನು, ಈ ನೆಲ ಈ ಜಲ, ಕೆಂಪು ತ್ರಿಕೋನ, ನೆಲೆ, ಮಾನವ, ಹೀಗೆ ಇವರು 30ಕ್ಕೂ ಹೆಚ್ಚು ಕಾದಂಬರಿಗಳನ್ನ ರಚಿಸಿದ್ದಾರೆ. ಪರಿಸರ ನಾಶ, ಭ್ರಷ್ಟಾಚಾರದ ವಸ್ತು, ಹಿಂದುಳಿದ ಬುಡಕಟ್ಟು ಜನಾಂಗದ ಚಿತ್ರಣ, ದ್ವೀಪ, ಮುಳುಗಡೆ, ಕಾಡಿನ ಬೆಂಕಿ, ಬಳುವಳಿ, ಬೆಟ್ಟದ ಪುರದ ದಿಟ್ಟ ಮಕ್ಕಳು ಕೃತಿಗಳು ಚಲನಚಿತ್ರಗಳಾಗಿ ತೆರೆ ಕಂಡಿವೆ. ಜೀವಮಾನವಿಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿರೋ ನಾ ಡಿಸೋಜ ಅವರನ್ನ ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಎಲ್ಲಕ್ಕೂ ಮಿಗಿಲಾಗಿ ನಾ ಡಿಸೋಜ ಅವರು 2014ರಲ್ಲಿ ಕೊಡಗಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇಂತಹ ಸಾಹಿತ್ಯ ಲೋಕದ ಮೇಧಾವಿಯನ್ನ ಕಳೆದುಕೊಂಡ ಕನ್ನಡ ನಾಡು ಬಡವಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.